ಧಾರವಾಡ ತಾಲೂಕಿನ ಮನಸೂರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಮಹಾದೇವಿ ಕೊಟಗುಣಸಿಮಠ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಿಸಿದ್ದಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಮಹಾದೇವಿ ಕೊಟಗುಣಸಿಮಠ ಮತ್ತು ನಿಂಗಪ್ಪ ತೇಗೂರ ನಾಮಪತ್ರ ಸಲ್ಲಿಸಿದರು. ಪ್ರತಿಸ್ಪರ್ಧಿ ನಿಂಗಪ್ಪ ತೇಗೂರ ಅವರಿಗೆ 1 ಮತ ಕಡಿಮೆಯಾಗುತ್ತದೆ ಎಂದು ಕಂಡು ಬಂದ ತಕ್ಷಣ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆಯುವುದರ ಮೂಲಕ ಬೆಂಬಲಿಸಿದರು. ಧಾರವಾಡ ತಾಲೂಕಿನ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಚುನಾವಣೆ ಅಧಿಕಾರಿಗಳಾದ ಗಂಗಾಧರ ಕಂದಕೋರ ಅವರು ಹೇಳಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಏನಿವತ್ತು ಚುನಾವಣೆ ನಡೆಯಿತು. ಈ ಚುನಾವಣೆಯನ್ನು ಮಾಡಬಾರದು ಅಂತೇಳಿ ತಾವೆಲ್ಲರೂ ಅವಿರೋಧವಾಗಿ ಒಬ್ಬರು ನಾಮಪತ್ರವನ್ನು ಹಿಂತೆಗೆದುಕೊಂಡು ಆಯ್ಕೆ ಮಾಡಿದಿರಿ. ಈ ಒಂದು ಸಭೆಗೆ ಈ ಒಂದು ಚುನಾವಣೆಗೆ ಆಗಮಿಸಿ ಚುನಾವಣಾ ಕರ್ತವ್ಯವನ್ನು ನಿರ್ವಹಿಸತಕ್ಕಂಥ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಗಳು ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ಅದೇ ರೀತಿಯಾಗಿ ಈ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಇನ್ನುಳಿದ ಅವಧಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಹೊಸದಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಮಹಾದೇವಿ ಅಕ್ಕವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಯರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಅದೇ ರೀತಿಯಾಗಿ ತಾವೆಲ್ಲ ಅತ್ಯಂತ ಶಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಯಾವುದು ಲೋಪದೋಷಗಳು ಬರಲಾರ್ದಂಗೆ ತಾವೆಲ್ಲ ನಡ್ಕೊಂಡಿದ್ದೀರಿ. ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ಸ್ಥಿರವಾಗಿರ್ತಕ್ಕಂಥ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಕೊಡಗುಣಸಿಮಠ ಅಕ್ಕರಿಗೂ ಮತ್ತೊಮ್ಮೆ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಒಂದು ಸದಸ್ಯರ ಒಂದು ವರ್ತನೆ ನೋಡಿದಾಗ ಭಾಳ ಖುಷಿ ಅನ್ನಿಸ್ತು. ಯಾಕಂದರೆ ಚುನಾವಣೆ ಅಂತಕ್ಕಂಥ ಕೇವಲ ತಾತ್ಪರ್ಯವಾಗಿ, ಚುನಾವಣೆ ಮುಗಿದ ನಂತರ ವೈಮನಸ್ಸುಗಳು ಉಂಟಾಗೋದು ಬೇಡ. ನಾವೆಲ್ಲರೂ ಅಣ್ಣ ತಮ್ಮ ರೀತಿಯಲ್ಲಿ ವರ್ತಿಸೋಣ ಸರ, ನಾವು ಯಾವುದೇ ರೀತಿಗೆ ಅವಕಾಶ ಕೊಡಲ್ಲ ಅಂಥೇಳಿ ನೀವು ಒಕ್ಕೂರಿನಿಂದ ಮಾತಾಡ್ಕೊಳ್ಳೋದ್ರ ಮೂಲಕ ಒಬ್ಬರನ್ನು ಮಾತ್ರ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರಲ್ಲ, ಅದು ನಿಮ್ಮೆಲ್ಲ ಸದಸ್ಯರಿಗೆ ಭಾಳ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಈ ವಾತಾವರಣ ಎಲ್ಲರಲ್ಲೂ ಇರಬೇಕು. ಯಾಕಂದರೆ ಚುನಾವಣೆ ಏನಾಗ್ಬಿಡ್ತೈತಿ, ಅದು ಮನಸ್ಸುಗಳನ್ನು ಕೆಡಿಸ್ಬಿಡ್ತೈತಿ. ಮನಸ್ಸು ಕೆಡಿಸೋದ್ರ ಮೂಲಕ ವಾತಾವರಣ ಹಾಳು ಮಾಡುತ್ತೆ. ಅವು ಮುಂದಿನ ದಿನಗಳಲ್ಲಿ ಸುಸೂತ್ರವಾಗಿ ಅಧಿಕಾರ ನಡೆಸ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅವಿರೋಧವಾಗಿ ಆಯ್ಕೆ ಮಾಡೋದ್ರ ಮೂಲಕ ನಾವೆಲ್ಲರೂ ಒಂದು ಅಂತಕ್ಕಂಥ ಮನೋಭಾವವನ್ನು ತೋರಿಸತಕ್ಕಂಥ ಮನ್ಸೂರು ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಎರಡನೇದಾಗಿ ಹೇಳೋದೇನೆಂದರೆ, ಮನ್ಸೂರು ಗ್ರಾಮ ಪಂಚಾಯತಿ 2015ರ ಹೊಸದಾಗಿ ರಚನೆ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತಿ. ಆ ಗ್ರಾಮ ಪಂಚಾಯಿತಿ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಅಭಿವೃದ್ಧಿಪರ ಕಾರ್ಯಗಳನ್ನು ಮಾಡಬೇಕು. ಈಗ ಮಾಡಿರ್ತಕ್ಕಂಥ ಕೆಲಸಗಳು ಇನ್ನೂ ಸಾಕಷ್ಟು ಏನು ಸಾಲದು. ಮುಂದಿನ ದಿನಗಳಲ್ಲಿ ಇನ್ನೂ ಮಾದರಿ ಗ್ರಾಮ ಪಂಚಾಯತ್ ಆಗೋದರಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಈ ಒಗ್ಗಟ್ಟನ್ನು ನೋಡಿದಾಗ ನಿಮ್ಮ ಕಡೆ ಆ ಒಂದು ಛಲ ಇದೆ ಅಂತೇಳಿ ಕಂಡು ಬರ್ತಾ ಇದೆ. ಆ ಛಲಕ್ಕೆ ಸಂಬಂಧಪಟ್ಟಂಗೆ ಅಧ್ಯಕ್ಷರು ಕೂಡ ಅಷ್ಟೇ ಸಾಥನ್ನು ಕೊಡಬೇಕಾಗ್ತತಿ. ಅದೇ ರೀತಿ ಸದಸ್ಯರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಸಾಥ್ ಕೊಡಬೇಕು. ನಾ ಅಧ್ಯಕ್ಷರಲ್ಲಿ ಇನ್ನೊಂದು ಕಿವಿ ಮಾತು ಅನ್ನೋದಕ್ಕಿಂತ ಒಂದು ವಿಶೇಷವಾಗಿ ಅವರಿಗೆ ತಿಳಿಸ್ತಕ್ಕಂಥ ವಿಷಯ ಏನಂತಂದರೆ, ನಾನೀಗ ನಿಮ್ಮ ಎಲ್ಲ ಒಂದು ಠರಾವುಗಳನ್ನು ಅವಲೋಕನ ಮಾಡೋದು ನೋಡಿದೆ, ಆದರೆ ಎಲ್ಲೂ ಕೂಡ ಸಹಿಗಳು ಆಗಿರಲಿಲ್ಲ. ಅಧ್ಯಕ್ಷರು ದಯವಿಟ್ಟು ಅದನ್ನು ಅವಾಗಿಂದ ಅವಾಗೆ ಸಭೆ ಮುಗಿದ ತಕ್ಷಣವೇ 2-3 ದಿನದಾಗ ಒಂದು ಎಲ್ಲ ಠರಾವುಗಳಿಗೆ ಸಹಿ ಮಾಡ್ತಕ್ಕಂಥದ್ದಾಗಿರ್ಬೋದು. ಮತ್ತೆಲ್ಲ ಫೈಲ್ಗಳನ್ನು ನಾನು ಒಂದಿಷ್ಟು ಫೈಲ್ಗಳು ನೋಡಿದೆ, ಯಾವ ಫೈಲ್ಗಳು ಕೂಡ ಸಹಿಗಳಿರಲಿಲ್ಲ. ಅದು ಅವಾಗಿಂದ ಅವಾಗೆ ಸಹಿಗಳನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಸಭೆಯ ಅಧ್ಯಕ್ಷರ ನೇತೃತ್ವದಲ್ಲೇ ಅಧ್ಯಕ್ಷತೆ ನಡೆದಿರ್ತದೆ. ಹಾಗಾಗಿ ಆ ಒಂದು ಠರಾವಿಗೆ ಅಧ್ಯಕ್ಷರ ಸಹಿ ಆದಾಗ ಮಾತ್ರ ಆ ಠರಾವಿಗೆ ಬೆಲೆ ಸಿಗ್ತತಿ, ಇಲ್ಲಿ ಹೋದ್ರೆ ಠರಾವಿಗೆ ಬೆಲೆ ಇರುವುದಿಲ್ಲ. ಅದಕ್ಕಾಗಿ ಅಧ್ಯಕ್ಷರು ಯಾವುದೇ ಕಾರಣಕ್ಕೂ ಸಭೆ ಆದ ತಕ್ಷಣವೇ ಠರಾವಿಗೆ ಸಹಿ ಮಾಡಬೇಕು, ಅಂದಾಗ ಆ ಠರಾವಿಗೆ ಬೆಲೆ ಇರ್ತತಿ. ಆ ನಿಟ್ಟಿನಲ್ಲಿ ಎಲ್ಲ ಅಧ್ಯಕ್ಷರು, ಸದಸ್ಯರು ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ಮನ್ಸೂರು ಗ್ರಾಮ ಪಂಚಾಯತಿ ಮಾದರಿ ಗ್ರಾಮ ಪಂಚಾಯತಿ ಮಾಡ್ಕೊಂಡು ಹೋಗ್ಬೇಕು. ಮಾದರಿ ಗ್ರಾಮ ಪಂಚಾಯತಿ ಏನಾಗಬೇಕಂದ್ರೆ ಸ್ವಚ್ಛ ರಸ್ತೆ, ಸ್ವಚ್ಛ ಚರಂಡಿ, ಶುದ್ಧ ಕುಡಿಯುವ ನೀರು, ಮತ್ತು ಜನರಿಗೆ ಉತ್ತಮ ಆರೋಗ್ಯ, ಉತ್ತಮ ಶಿಕ್ಷಣ, ಇಂಥವೆಲ್ಲ ವಿಷಯಗಳಲ್ಲೂ ಕೂಡ ಎಲ್ಲರೂ ಒಗ್ಗಟ್ಟಿನಿಂದ ಕೂತ್ಕೊಂಡು ಏನು ಕೆಲಸ ಮಾಡ್ತಿರೋ, ಏನು ಖರ್ಚು ಮಾಡ್ತಿರೋ ಸಭೆಯಲ್ಲಿ ನಿರ್ಣಯ ಮಾಡಬೇಕು, ಸಭೆಯಲ್ಲೇ ಠರಾವ್ ಮಾಡಬೇಕು, ಸಭೆಯಲ್ಲೇ ಬರೆದು ನೋಡಬೇಕು. ಸಭೆಯಲ್ಲೇ ಚರ್ಚೆ ಮಾಡಿ, ಏನು ಚರ್ಚೆ ಮಾಡ್ತಾರೆ ಸಭೆಯಲ್ಲೇ ಚರ್ಚೆ ಮತ್ತು ಸಭೆಯಿಂದ ಹೊರಗೆ ಹೋದ್ರಲ್ಲ ಮುಗಿದ ಕೆಲಸ. ಅದಕ್ಕಾಗಿ ಪ್ರತಿಯೊಂದರೂ ಕೂಡ ಏನು ಖರ್ಚು ಮಾಡ್ತೀರಿ, ಏನು ತರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಲ್ಲದೂ ಕೂಡ ಸಭೆಯಲ್ಲೇ ಚರ್ಚೆ ಮಾಡಬೇಕು. ಸಭೆಯಲ್ಲಿ ಚರ್ಚೆ ಮಾಡೋದ್ರ ಮೂಲಕ ನಿಮ್ಮ ಸಭೆಗೆ ಘನತೆ ಕೂಡ ಹೆಚ್ಚಾಗುತ್ತೆ. ಆ ನಿಟ್ಟಿನಲ್ಲಿ ನೀವು ಮನ್ಸೂರು ಗ್ರಾಮ ಪಂಚಾಯತಿನ ಮಾದರಿಯನ್ನಾಗಿ ಮಾಡಬೇಕು.
ಸೊ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ನಿಮ್ಮಲ್ಲೆಲ್ಲ ಲೇಔಟ್ಗಳೆಲ್ಲ ಆಗ್ತಾ ಇದ್ದಾವೆ. ಸೊ ಇಲ್ಲಿ ಬೇರೆ ರೀತಿ ಲೇಔಟ್ಗಳನ್ನು ಆಗದ ರೀತಿಯಲ್ಲಿ ಕೇವಲ ಕಾನೂನುಬದ್ಧವಾಗಿರ್ತಕ್ಕಂಥ ಲೇಔಟ್ಗಳನ್ನು ಮಾಡೋದಕ್ಕೆ ನೀವು ಎಲ್ಲರೂ ಸಹಕಾರ ಕೊಡಬೇಕು. ಯಾವುದೇ ಕಾರಣಕ್ಕೂ ಅಕ್ರಮ ಸಕ್ರಮ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೆ ಇರಬಾರ್ದು. ಮತ್ತು ಸರ್ವೆ ನಂಬರ್ಗಳಲ್ಲಿ ಸೈಟನ್ನು ದಾಖಲು ಮಾಡಿಸ್ತಕ್ಕಂಥದ್ದು ಮಾಡಬಾರ್ದು. ಏನಿದ್ರು ಎನ್ ಎ ಆಗಬೇಕು, ಲೇಔಟ್ ಆಗಬೇಕು, KGP ಆಗಬೇಕು, ಅಂತಹ ಸೈಟ್ಗಳನ್ನು ಮಾಡ್ತಕ್ಕ ನೀವು ಮಾಡಿದ್ದೆ ಆದರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಆದಾಯ ಬರ್ತೈತಿ. ನಿಮ್ಮ ಗ್ರಾಮ ಪಂಚಾಯತಿಗೆ ಸರ್ವೆ CA ಸೈಟ್ ಸಿಗ್ತೈತಿ. ಇಲ್ಲಿ ಹೋದ್ರೆ ನಿಮಗೆ CA ಸೈಟು ಸಿಗೋದಿಲ್ಲ. ಸೊ ಗ್ರಾಮ ಪಂಚಾಯತಿಯಲ್ಲಿ 3 ರೀತಿಯ ಆಸ್ತಿಗಳು ಮಾತ್ರ ಅಧಿಕೃತ ಆಸ್ತಿ ಆಗಿರ್ತಾವೆ. ಒಂದನೇದು ಯಾವುದು ಗೌಠಾನ, ಎರಡನೇದು ಯಾವುದು ವಸತಿ ಯೋಜನೆಯಲ್ಲಿ ಮಂಜೂರಾಗಿರ್ತಕ್ಕಂಥ ನಿವೇಶನ, ಮೂರನೇದು ಯಾವುದಪ್ಪ ಅಂತಂದರೆ ಏನೇ ಆಗಲಿ ಲೇಔಟ್ ಆಗಿರ್ತಲ್ಲ. ಇವು 3 ಮಾತ್ರ ಅಧಿಕೃತ ಆಸ್ತಿ. ಇವು 3ಅನ್ನು ಹೊರತುಪಡಿಸಿದರೆ ಎಲ್ಲ ಅನಧಿಕೃತ ಆಸ್ತಿಗಳೇ. ನೀವು ಅನ್ಬೋದು ಯಾಕೆ ಸರ್ ಅನಧಿಕೃತ, ಯಾಕೆ ಸರ್ ನಂದ ಹೊಲ ಐತೆ ಸರ್, ನಾವು ಹೊಲದಾಗ ಒಂದೊಂದು ಗುಂಡೆ ಕೊಡ್ತೀನಿ ಅಂತ ನೀವು ಅನ್ಬೋದು. ಸೊ ನಾಳೆ ದಿನ ಏನು ಮಾಡ್ತೀನಿ, ಎಲ್ಲರಿಗೂ ಒಂದೊಂದು ಗುಂಡೆ ಕೊಡ್ತೀನಿ. ನಾಳೆ ನಾನು ಸತ್ತೋದ್ಮೇಲೆ ನನ್ನ ಮೊಮ್ಮಗ ಬಂದು ಇದು ನಮ್ಮ ಅಜ್ಜನ ಆಸ್ತಿ ಅಂತೇಳಿ ಕೋರ್ಟ್ನಾಗ ಕೇಸ್ ಆಗಿದೆ ಅಂತಂದರೆ ಇಲ್ಲಿ ಅವ್ರು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಸರ್ವೆ ನಂಬರ್ದಾಗ ಇದು ರೆವೆನ್ಯೂದಾಗ ಅವ್ರ ಹೆಸರು ಕಡಿಮೆ ಆಗಿರೋದಿಲ್ಲ. ಕೇವಲ ನೀವು ಬಾಂಡ್ ನಂಬರ್ ಕೊಟ್ಟಿದ್ರೆ ಅದು ಅಧಿಕೃತ ಆಸ್ತಿ ಆಗಿಲ್ಲ. ಅದಕ್ಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಸರ್ವೆ ನಂಬರ್ಗಳಲ್ಲಿ ಜಾಗಗಳನ್ನು ದಾಖಲು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ಸಕ್ ಹೋಗ್ಬೇಡ್ರಿ. ಅವರು ಧಾರವಾಡ ತಾಲೂಕಿನ ಮನಸೂರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಚುನಾವಣೆ ಕಾರ್ಯಕ್ರಮ ಆಗಮಿಸಿ ಮಾತನಾಡಿದರು. ತಾಲೂಕಿನ ಗ್ರಾಮ ಪಂಚಾಯತಿಗಳಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಗ್ರಾಮ ಪಂಚಾಯತಿ ಸದಸ್ಯರು ಸಹಕಾರ ನೀಡದಿದ್ದರೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗುತ್ತೇವೆ ಎಂದು, ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಅವ್ಯವಹಾರ ನಡೆದರೆ ಅದಕ್ಕೆ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಜವಾಬ್ದಾರರು ಎಂದು ತಿಳಿಸಿದರು. ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವ ಗುರಿಯನ್ನು ಸಾಧಿಸಲು ಕ್ರಿಯಾಶೀಲರಾಗಿ ಗ್ರಾಮಗಳ ಸುಧಾರಣೆ ಮಾಡುವಂತೆ ತಿಳುವಳಿಕೆ ನೀಡಿದರು. ಮಾಡಿ ಮನಸ್ಸಿಗೋನ್ ಆಯ್ಕೆ ಮಾಡಿರಲ್ಲ ಆ ಥರ ಕೆಲಸನೂ ಆಗ್ಬೇಕ್ರಿ ಸರ್. ಕೆಲಸ ಆಗ್ಬೇಕಂತಂದ್ರೆ ಅಧ್ಯಕ್ಷರೊಬ್ಬರ ಮಾಡಿ ಅನ್ನೋದು ಎಲ್ಲರದು ಅನಿಸಿಕೆ ಇದ್ರೆ ಆಗೋದಿಲ್ಲ ಸರ್. ಈಗ ಒಂದು ನೆರೆಗ ಕೆಲಸ ನಡಲಿ, ಒಟ್ಟು ಈ 15 ಕೆಲಸದ ಕೆಲಸ ನಡಲಿ, ಎಲ್ಲರೂ ಸಾಥ್ ಕೊಟ್ಟರೆ ಕೆಲಸಕ್ಕೆ ಸರ್. ಒಂದೇದು. ಎರಡನೇದು ಏನಂದ್ರೆ ನಮ್ಗೆ ಕಾಯಮ PDO ಇಲ್ಲ ಸರ್, ಆಮೇಲೆ ಸೆಕ್ರೆಟರಿ ಅವರಿಲ್ಲ. ಅದು ಪ್ರಾಬ್ಲಮ್ ಐತಿ ಸರ್. ನಮ್ಗೆ ದಯಮಾಡಿ ಕಾಯಂ PDO ಅವ್ರನ್ನ ಕೊಡಿಸ್ರಿ, ಸೆಕ್ರೆಟರಿ ಅವ್ರನ್ನ ಕೊಡಿಸ್ರಿ. ನಾವು ಟರಾವಿಗೆ ಸಹಿ ಮಾಡಿಲ್ಲ ಅಂತ ನೀವು ಹೇಳಿದ್ರಿ. ನಮ್ಮ ಟರಾವಿನಾಗ ಏನು ಬರಿತೀರ ಅನ್ನೋದು ನಮ್ಗೆ ನಮ್ಮ ಮುಂದೆ ಬರೀರಿ, ನಾ ಸಹಿ ಮಾಡ್ತಾನೆ ಅಂತ ಉಳ್ದತ್ರಿ ಸರ. ಇದನ್ನ ಬಿಟ್ಟರೆ ಬೇರೆ ಏನು ವಿಷಯವಿಲ್ಲ. ದಯಮಾಡಿ ಅವ್ರು ಟರಾವು ನಮ್ಮ ಮುಂದೆ ಬರೋದಕ್ಕೆ ನಮ್ಮ ಸಹಿ ತಗೋಲಿ ಅಂತ ಕೇಳಿದ್ಕೆ ನಾ ಸಹಿ ಮಾಡಿಲ್ಲ ಸರ್. ನಮ್ಗೆ PDO ಅವ್ರನ್ನ ಸೆಕ್ರೆಟರಿ ಅವ್ರನ್ನ ನಮ್ಗೆ ಕಾಯಂ ತಂದು ಕೊಡ್ರಿ. ಆಮೇಲೆ ನಮ್ಮ ಸದಸ್ಯರು ಏನಂದ್ರೆ ಯಾವ ಸದಸ್ಯರಿಗೂ ನಮ್ಗೆ ಭೇದ ಭಾವನೆ ಇಲ್ಲ. ಅವರು ಕೆಲಸ ಮಾಡ್ರಿ ಅಂತ ಹೇಳ್ತಾನೆ ಸರ್. ನಾ ಪ್ರತಿಯೊಂದೂ. ಆದ್ರೆ ಮೊನ್ನೆ ಕಲಗಟ್ಟಿ ತಾಲೂಕಿನಿಂದ ವಿಜಿಟ್ ಬಂದ್ರೆ ಮೇಡಮ್ ಅವ್ರು ಬಂದರು, ಸರ್ ಬಂದರು, ಒಬ್ಬರು ಸದಸ್ಯರಿಗೆ ಬರಲಿಲ್ಲ. ಫೋನ್ ಹಚ್ಚಿ ನಮ್ಮ PDO ಅವ್ರು ಕರೆದ್ರೂ ಒಬ್ಬರು ಯಾರು ಬರಲಿಲ್ಲ. ಅವ್ರ ಜೊತೆಗೆ ನಾವು ಒಬ್ಬರು ಅಡ್ಡಾಡಿ ಸರ್. ಮತ್ತು ಎಲ್ಲರೂ ನಮಗೆ ಸಾಥ್ ಕೊಡಲಿಲ್ಲ ಅಂತಂದ್ರೆ PDO ಅವರು ಸೆಕ್ರೆಟರಿ ಅವ್ರೂ ಇರ್ಬೇಕು. ಹೆಂಗೆ ನಾವು ಅಧ್ಯಕ್ಷರ ಪ್ರತಿಯೊಂದೂ ಅಧ್ಯಕ್ಷರನ್ನ ಸೂಚನೆ ಮಾಡಿದ್ರೆ ಹೆಂಗ್ರಿ ಸರ? ಇದಕ್ಕೆಲ್ಲರೂ ನಿಮ್ಮದು ಸಮ್ಮುಖದಿಂದ ನಾವು ಮಾಡುವ ಅನಿಸಿಕೆ ಇದ್ರೆ ನಿಮ್ಗೆ ಯಾರಿಗೆ ಬೇಡ ನೋಡಲ್ಲ. ಎಲ್ಲ ಕೆಲಸಗಳು ಮಾಡ್ಕೊರಿ. ನೀವು ಏನು ಬಂದಿದ್ದಕ್ಕೂ ನಾ ಹೆಸರನ್ರಿ, ನಿಮ್ಮ ಮುಂದೆ ಏನು ಮಾಡ್ಬೇಕಂತೀರಲ್ಲ ಅದನ್ನು ನಾನು ಮಾಡ್ತೇನೆ. ಈಗ ಹೆಂಗೆ ಇವ್ರನ್ನ ಆಯ್ಸಿರಲ್ಲ ಹಂಗೆ ಕೆಲಸಗಳು ಮಾಡ್ಕೊರಿ. ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಕೆಲಸ ಮಾಡ್ತಾನಂದ್ರೆ ನಾ ಬೇಡ ಅನ್ನೋದಿಲ್ಲ. ದಯಮಾಡಿ ನೀವೆಲ್ಲರೂ ನಿಂತ ಕೆಲಸ ಮಾಡ್ರಿ. ನಿಮ್ಗೆ ಯಾರಿಗೆ ಇದನ್ನು ಮಾಡೋದಿಲ್ಲ. ಆಮೇಲೆ PDO ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಈಗ ಬಂದವ್ರಿಗೆ ಅವ್ರಿಗೆ ಸಾಥ್ ಕೊಟ್ರೆ ಅವರು ಮಾಡ್ತಾರೆ. ಅವ್ರ ಮುಂದೆ ನಿಂತಲ್ಲಿ ಯಾರ ಬಂದ್ರಂದ್ರೆ ಊರನ್ನ ಅವ್ರು ಬೇಸೋದು, ಇಲ್ಲಿ ಅಧ್ಯಕ್ಷರು ಬಂದ್ರೆ ಯಾರ ಅಧಿಕಾರಿಗಳು ಬಂದಾಗ ನಡಕ್ ದಾರಿ ತರ್ಬೋದು. ಇದೆಲ್ಲ ನಮ್ಗೆ ಸರಿ ಕಾಣೋದಿಲ್ಲ. ನೀವು ದಯಮಾಡಿ ಎಲ್ಲರೂ ಸಹಕಾರದಿಂದ ಕೆಲಸ ಮಾಡ್ತಾನೆ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ. ಈಗ ಮಗಚಿಗೋನ್ ಹಿಂಗೆ ಆಯ್ಕೆ ಮಾಡಿರಲ್ಲ, ಹಂಗೆ ಆಯ್ಕೆ ಮಾಡಿ ಎಲ್ಲ ಕೆಲಸ ಮಾಡಿರಿ, ನಾ ಬೇಡ ಅನ್ನೋದಿಲ್ಲ. ಈ ಚುನಾವಣೆ ಅಧಿಕಾರಿಗಳಿರ್ಬೋದು, ತಾಲೂಕು ಪಂಚಾಯತಿ ಸರ್ ಇರ್ಬೋದು, ನಮ್ಮ ಸದಸ್ಯರು ಇರ್ಬೋದು, ನಿಮ್ಗೆ ದಯಮಾಡಿ ಕೈ ಮುಗಿದಿರ್ತಾನೆ. ಇಲ್ಲಿ ಮಾತಾಡೋಕೆ ಅವಕಾಶ ಮಾಡ್ಕೊಡ್ತಾ ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಡ್ತಾನೆ. ಕೆಲಸಗಳು ಮಾಡ್ಕೊಂಡು ಹೋಗು. ಒಂದು ಏನಾದ್ರು ಒಂದು ಕೆಲಸ ಮಾಡೋದು ಪಂಚಾಯತಿಯಿಂದ ನೀರಂತೂ, ಗಟಾರ ಅಂತೂ ಮತ್ತು ಲೈಟ್ ಅಂತೂ ಇವನ್ನ ಸಿಬ್ಬಂದಿ ವರ್ಗಕ್ಕೆ ನಾನು PDO ಅವ್ರಲ್ಲಿ ಮನವಿ ಮಾಡ್ತೀನಿ. ನಿಮ್ಮ ಸಿಬ್ಬಂದಿ ವರ್ಗ ನೀವು ಕರೆಕ್ಟ್ ಏನೋ ಓಚರ್ ಇದ್ರು ಅಥವಾ ಸೈನ್ ಮಾಡೋದು ಅಥವಾ ಯಾವುದೋ ಈ ಸ್ವತ್ತಾತು ನಿಮ್ಮ ಎದುರುಗಡೆ ಇರಬೇಕು. ಹಾಗೆ ಅಧ್ಯಕ್ಷನ ಎದುರು ಗಮನಕ್ಕೆ ತರಬೇಕು, ಸದಸ್ಯ ಗಮನಕ್ಕೆ ತರಬೇಕು. ಅಂಥವ್ರು ಇದ್ರೆ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ರಿ. ಇಲ್ಲ ಆ ರಿಜಿಸ್ಟ್ರಿ ಬುಕ್ನಾಗ ಒಂದಿಷ್ಟು ಖಾಲಿ ಬಿಡೋದು, ಮತ್ತು ಟರಾವಣೆ ಒಂದಿಷ್ಟು ಖಾಲಿ ಬಿಡೋದು, ಅದ್ರ ಬರೀದು ಮತ್ತು ಅದ್ರ ಕಾಸು ಅಂತ ವ್ಯವಸ್ಥೆ ಆಗ್ಬಾರ್ದು. ದಯವಿಟ್ಟು ಒಂದು ಪೇಜ್ ಫುಲ್ ಮಾಡಿಲ್ಲ ಅಂದ್ರೆ ಫುಲ್ ಇರ್ಬೇಕಲ್ಲ ಸೈನ್. ಮತ್ತು ಅದ್ರ ಜಾಗ ಬಿಟ್ಟು ಮತ್ತೆ ಅದ್ರೊಳಗೆ ಸೇರಿಸಿ ಮತ್ತೆ ಮಾಡುವಂಥ ವ್ಯವಸ್ಥೆ ಮಾಡ್ಕೋಬೇಡಿ. ದಯವಿಟ್ಟು ನಾವು ಎಲ್ಲ ಸೂಕ್ಷ್ಮ ಗಮನಿಸಕತ್ತೀವಿ. 3.5 ವರ್ಷ ಆತೀಗ ಒಂದು ಪೈಸಾನು ಕೂಡ ಎದಕ್ಕೆ ಖರ್ಚಾಗೈತಿ, ಎದಕ್ಕಾಗೈತಿ ಅನ್ನೋದು ಇವತ್ತಿನವರೆಗೂ ನಮಗೆ ಈಗ ಗೊತ್ತಿಲ್ಲ.
ಆ ಪರಿಸ್ಥಿತಿ ಐತಿ. ಇನ್ನಾದ್ರ ಮುಂದೆ ದಯವಿಟ್ಟಿಂದ ಆಗಿದ್ದದನ್ನ ನಾವು ಮನ್ನಿಸ್ತೇವೆ. ಸರ್ ಬಂದಾರ ಅದನ್ನ ನಾವು ಮನ್ನಿಸ್ತೇವೆ. ಇನ್ನು ಮುಂದೆ ಆಗೋದು ಬೇಡ. ಯಾವ್ದಾರ ಒಂದು ಏನೋ ಒಂದು ಕೆಲಸ ಕಾಮ ಅಂತ 3 ವರ್ಷದೊಳಗೆ ಏನಾರ ಒಂದು ನಾವು ಮಾಡೇವೆ ಜನರಿಗೆ. ಈಗಾಗಲೇ ಸಿಕ್ಕಾಪಟ್ಟಿ ಬೇಯಾಗತ್ತಾರೆ. ಇವತ್ತು ಮುಂಜಾನೆ ಇದು ಹೊಡೆದಿತ್ತು, ಸಿಕ್ಕಾಪಟ್ಟಿ ಮಂದಿ ಬೇದ್ರು. ಆದ್ರೂ ಕೂಡ ನಾವು ಸಮಾಧಾನ ಮಾಡಿದ್ವಿ. ಇಲ್ಲ ನಿನ್ನೆ ಅಲ್ಲಿ ನಗರಕ್ಕೆ ಹೋಗಿ ಹಿಂಗಾಗಿರ್ಬೇಕು ಮಾಡ್ತಾರಂತ ಸಿಬ್ಬಂದಿ ವರ್ಗ ನಿಮ್ಗೆ ಮಾತು ಕೇಳೋದಿಲ್ಲ. ಆ ಸಿಬ್ಬಂದಿ ವರ್ಗ ಏನು ನೀರು ಬಿಡೋದು ಏನು ಮಾಡೋದು ನೀವು ಕಟ್ಟುನಿಟ್ಟಿನ ಕ್ರಮ ತಗೋರಿ. ಅವ್ರಿಗೆ ನೀವು ಆಗಲಿಲ್ಲ ಸದಸ್ಯರ ಮುಂದೆ ಹೇಳಿ, ಆಮೇಲೆ ನಾವು ಸರ್ ಗಮನಕ್ಕೆ ತರ್ತೀವಿ. ದಯವಿಟ್ಟು ಅದು ಆಗಬೇಕು. ಮತ್ತು ಪಂಚಾಯತಿಯಿಂದ ನಮ್ಮ ಗ್ರಾಮಕ್ಕೆ ಏನಾರ ಒಂದು ಇಷ್ಟು ದಿನದೊಳಗೆ ಏನಾರ ಒಂದು ಕಾರ್ಯ ಕೆಲಸ ಮಾಡೋಣ ಅಂತ ಹೇಳಿ ನಾವು ಇಲ್ಲಿ ಅಷ್ಟರು ಅಂತ ಕೊಡೀವಿ. ಇದೇನು ಇಲೆಕ್ಷನ್ ಏನೋ ಒಂದು ಚರ್ಚೆ ಮುಖಾಂತರ ಆಗಲಿ ನ್ಯಾಯ ಮುಖಾಂತರ ಆಗಲಿ ಮುಗಿದೈತಿ. ಅದು ನಮಗೂ ಸಂತೋಷ ಐತಿ. ಅದಕ್ಕೆ ಇನ್ನು ಮುಂದೆ ಹಂಗೆ ಮಾಡ್ಕೊಂಡು ಇನ್ನೊಂದು 1.5 ವರ್ಷ ಐತಿ. ಏನೋ ಒಂದು ನಮ್ಮ ಜನರ ಆಶೀರ್ವಾದ ಮಾಡ್ಯಾರ, ಅದಕ್ಕೊಂದು ಋಣಿಯಾಗಿ ಉಳಿನಂತ ಹೇಳಿ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಂಡ ಹಾಗೂ ಎಲ್ಲ ಸರ್ವ ಸದಸ್ಯರು ಇವತ್ತು ನ್ಯೂಸ್ ನಾವು ಏನು ಒಂದು ಹಿಂದಿಂದು ಅದೇನೋ ಆ ಟೈಮು ಅದನ್ನ ವಿಚಾರ ಮಾಡೋದಲ್ಲ, ಮುಂದೆ ಒಳ್ಳೆ ಕೆಲಸಗಳನ್ನ ಮಾಡೋ ಅವಕಾಶ ಸ್ವಲ್ಪ ದಿನ ಇತ್ತು ನಮಗೆ. ಅದನ್ನು ಬಿಟ್ಟು ಅಷ್ಟರು ಒಂದುಗೂಡಿ ಒಂದು ಗ್ರಾಮ ಪಂಚಾಯತಿ ಮಾದರಿ ಪಂಚಾಯತಿ ಮಾಡೋ ಒಂದು ಕಲ್ಪನೆ ಕಟ್ಕೊಂಡು ಒಂದು ಹಿಂದಿನ ಬರ್ಬರ್ತಾ ಇದನ್ನು ಮಾಡ್ಕೊಂಡು ಹೋದ್ರೆ ನಮ್ಮ ಅಭಿವೃದ್ಧಿ ಕೆಲಸಗಳು ಹಾಳಾಗ್ತಾವೆ. ಅದ ಮೇಲಾಗಿ ಈ ಒಂದು ಅಷ್ಟರ ಪರವಾಗಿ ಒಂದು ನಮ್ಮ ಇದು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕರಿಗೆ ನಾ ಕೇಳ್ಕೋದಂದ್ರೆ ರೆಗ್ಯುಲರ್ ಆಗಿ ನಮ್ಮ PDO ಇಲ್ಲೇ ಮನ್ಸೂರು ಪಂಚಾಯತಿಗೆ ಮುಂದುವರ್ಸಲಿ ಅಂತೇಳಿ ದಯಮಾಡಿ ಸಭೆದೊಳಗೆ ಅವ್ರನ್ನ ಇದೊಂದು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತಾ ಇದ್ದೀವಿ. ಇಲ್ಲಿ ಎಲ್ಲರೂ ಅಸಮಾಧಾನ ಆಗೋದು ಬೇಡ, ಸಂತೋಷದಿಂದ ಅಷ್ಟರು ಒಂದು ನಮ್ಮ ಕೈಲಿ ಏನು ಸಾಧ್ಯ ಆಗೈತಿ ಜನರು ಓಟ್ ಕೊಟ್ಟು ಆರಿಸಿ ಕಳಿಸ್ಯಾರ, ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ. ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಖಲೀಲ್ ಅಹಮದ್ ಹಾವೇರಿಪೇಟ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿಪ್ಪವ್ವ ಹರಿಜನ, PDO ವೀರಪಾಕ್ಷಯ್ಯ ಕುಲಕರ್ಣಿ, ಕಾರ್ಯದರ್ಶಿ ನಿಂಗಯ್ಯ ಹೂಗಾರ, ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು. ಮನಸೂರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಚುನಾವಣೆಗೆ ಪೊಲೀಸ್ ಅಧಿಕಾರಿ ಸಿ.ಜಿ. ನಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಬಿಗಿ ಭದ್ರತೆ ಒದಗಿಸಿದರು.